ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮಾಣಿಕ್ಯ ನಟಿ ವಿಲವಿಲ ಅಂತ ಇದ್ದು ನಟಿ ಇದೀಗ ಪರಪ್ಪನ ಅಗ್ರಹಾರ ಜೈಲಿನ ಅತಿಥಿಯಾಗಿದ್ದಾರೆ. 4 ತಿಂಗಳಲ್ಲಿ ಪದೇ ಪದೇ ದುಬೈಗೆ ಪ್ರಯಾಣವನ್ನ ಬೆಳೆಸಿ ಸರಿಸುಮಾರು 14-15 ಕೆಜಿಯಷ್ಟು ಚಿನ್ನವನ್ನ ಹೊತ್ತು ತಂದು ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನದ ಜೊತೆಗೆ ಸಿಕ್ಕಿ ಬಿದ್ದಿದ್ರು ರಾನ್ಯಾ. ಹೈ-ಫೈ ಲೈಫ್ ಅನ್ನ ಲೀಡ್ ಮಾಡಿದ ರಾನ್ಯಾಗಿ ಇದೀಗ ಸೆರೆಮನೆಯೇ ಗತಿಯಾಗಿದೆ. ಪರಪ್ಪನ ಅಗ್ರಹಾರದ ಪಂಜರದಲ್ಲಿ ಬಂದಿಯಾಗಿದ್ದು 4 ತಿಂಗಳು ಬರೋಬ್ಬರಿ 10 ಬಾರಿ ದುಬೈ ಪ್ರವಾಸವನ್ನ ಮಾಡಿದ್ದಾರೆ ರನ್ಯಾ ರಾವ್. ನಟಿ ರನ್ಯಾಳ ಒಂದೊಂದೇ ನವರಂಗಿ ಆಟ ಬಯಲಾಗ್ತಾ ಇದೆಯಂತೆ. ಡಿಸೆಂಬರ್ 12, ನವೆಂಬರ್ ಹಾಗೆ ಡಿಸೆಂಬರ್ 20ಕ್ಕೂ ಕೂಡ ದುಬೈ ಪ್ರವಾಸವನ್ನ ಮಾಡಿದ್ರು. ಜನವರಿ 7, 11, 16ನೇ ತಾರೀಕು ಕೂಡ ಜನವರಿಯಲ್ಲೂ ಓಡಾಟ ಮಾಡಿದ್ದು ಫೆಬ್ರವರಿ 10, 12, 18ನೇ ತಾರೀಕುವರೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಕಳೆದ ಮಾರ್ಚ್ 2, 3ರಂದು ಕೂಡ ದುಬೈಗೆ ವಿಸಿಟ್ ಅನ್ನ ಮಾಡಿರ್ತಾರೆ ಚಿನ್ನ ಕದ್ದ ರಾನ್ಯಾ. ನವೆಂಬರ್ 13ನೇ ತಾರೀಕಿಂದ ಹಿಡಿದು ಮಾರ್ಚ್ವರೆಗೂ ದುಬೈ ಟ್ರಿಪ್ ಮಾಡಿದ್ದೇ ಬಂತು. ಸೊ ಹೋಗಿ ಬಂದು ಮಾಡ್ತಿದ್ದಿದ್ದು ಇದೇ ಚಿನ್ನದ ಸ್ಮಗ್ಲಿಂಗಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಸೊ ಚಿನ್ನದ ಸ್ಮಗ್ಲಿಂಗ್ ಮಾಡ್ತಿದ್ದೆ ಆದರೂ ಕೂಡ ಇದುವರೆಗೂ ಯಾಕೆ ಕಸ್ಟಮ್ಸ್ ಅಧಿಕಾರಿಗಳ ಕೈಗಾಗ್ಲಿ ಪೊಲೀಸ್ ಅಧಿಕಾರಿಗಳ ಕೈಗಾಗ್ಲಿ ಅವರು ಸಿಕ್ಕಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ಇಂತಿಷ್ಟು ಎಲ್ಲೇ ಹೋಗಿ ನೀವು ವಿದೇಶಕ್ಕೆ ಹೋಗಿ ಏನೇ ತಗೊಂಡು ಬರಬೇಕು ಅಂದ್ರೂ ಅಲ್ಲಿ ಎಷ್ಟಿರುತ್ತೆ ಕಸ್ಟಮ್ಸ್ ಅಷ್ಟು ಮಾತ್ರ ತರಲಿಕ್ಕೆ ಅವಕಾಶ ಇರುತ್ತೆ. ಕೆಜಿ ಗಟ್ಟಲೆ ಚಿನ್ನ ತರ್ತೀನಿ, ನಾವು 15-20 ಮೊಬೈಲ್ ಫೋನ್ಗಳನ್ನು ತರ್ತೀವಿ, ಇದು ಯಾವುದಕ್ಕೂ ಅಲೋ ಮಾಡಲ್ಲ. ಎಷ್ಟಿರುತ್ತೆ ಲಿಮಿಟ್ಸ್ ಅಷ್ಟು ಮಾತ್ರ ತರಬೇಕು. ಬಟ್ ನಟಿ ಬಹಳಷ್ಟು ಬಾರಿ ದುಬೈಗೆ ಹೋಗಿ ಬಂದಿರೋದು ಈಗ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ನಟಿ ಹೋದಾಗೆಲ್ಲ ಗೋಲ್ಡನ್ನೇ ತಗೊಂಡು ಬರ್ತಾ ಇದ್ರಾ? ಇಷ್ಟೇ ಕೆಜಿ ಚಿನ್ನವನ್ನ ರಾನ್ಯಾ ತೆಗೆದುಕೊಂಡು ಬಂದಿದ್ರಾ? ಸೊ ಬಂದಿದ್ರು ಸಿಕ್ಕಿ ಬೀಳದೇ ಇರೋಕೆ ಇಷ್ಟು ಈಸಿಯಾಗಿ ಎಸ್ಕೇಪ್ ಆಗಿ ಆರಾಮಾಗಿರೋದಕ್ಕೆ ಹೇಗೆ ಸಾಧ್ಯ? ಯಾಕಂದರೆ ಏರ್ಪೋರ್ಟ್ ಅದು ಈಗ ರೈಲ್ವೆ ಸ್ಟೇಷನು ಮತ್ತೊಂದು ಮಗದೊಂದು ಅಂದರೆ ನೆಗ್ಲೆಕ್ಟ್ ಮಾಡಿದ್ದಾರೆ, ನೋಡಿಲ್ಲ ಅಂತ ಹೇಳ್ಬೋದು. ಬಟ್ ಏರ್ಪೋರ್ಟಲ್ಲಿ ಪ್ರತಿಯೊಬ್ಬರನ್ನ ಕೂಡ ಇಂಚಿಂಚು ಗಮನಿಸಿನ ಬಿಡೋದು. ಸೊ ಅಲ್ಲಿ ಈ ರೀತಿ ಒಂದು ಚಿನ್ನ ಸ್ಮಗ್ಲಿಂಗ್ ರೀತಿಯಾಗಿ ತರ್ತಾರೆ ಅಂತಂದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಅನುಮಾನ ಅನ್ನೋದಿತ್ತು. ಸೊ ಅದೇ ರೀತಿ ಈಗ ನಟಿ ರಾನ್ಯಾ ಪೊಲೀಸರ ಅತಿಥಿಯಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ನ ಕೋರ್ಟ್ನಲ್ಲಿ ರಾನ್ಯಾ ಬೇಲ್ ಭವಿಷ್ಯ ಇನ್ನು ಕೂಡ ವಾದ ಪ್ರತಿವಾದವನ್ನ ಆಲಿಸಿ ಬೇಲ್ ಅರ್ಜಿ ಏನಾಗುತ್ತೆ ಎನ್ನುವಂತಹ ಕ್ಯೂರಿಯಾಸಿಟಿಯನ್ನ ಹಾಗೆ ಇಟ್ಕೊಂಡಿದ್ದಾರೆ ನ್ಯಾಯಾಧೀಶರು. ಇಂದು ಕೋರ್ಟ್ನಲ್ಲಿ ಏನಾಗುತ್ತೆ ಹಾಗಾದ್ರೆ ರನ್ಯಾ ಬೇಲ್ ಭವಿಷ್ಯ? ಇವತ್ತು ಸೆಷನ್ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಸೆಷನ್ ಕೋರ್ಟ್ನಲ್ಲಿ ಇಂದು ಮೇಲ್ಮನವಿ ಅರ್ಜಿಯ ವಿಚಾರಣೆ. ರನ್ಯಾ ಜೊತೆಗೆ ತರುಣ್ ರಾಜ್ ಬೇಲ್ ವಿಚಾರಣೆ ಕೂಡ ಇದೆ. ಗೆಳೆಯ ಗೆಳತಿ ಇಬ್ಬರಿಗೂ ಕೋರ್ಟ್ ಏನ್ ಹೇಳುತ್ತೆ? ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಕೋರಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ರಾನ್ಯಾ, ಆಕೆಯ ಗೆಳೆಯ ತರುಣ್ ರಾಜ್ ಇಬ್ಬರ ಜಾಮೀನು ಅರ್ಜಿಯ ವಿಚಾರಣೆ ಇರೋದು. ಏನಾಗುತ್ತೆ ಇವತ್ತು ಬೇಲ್ ಭವಿಷ್ಯ? ಹಿಂದೆ ವಾದ ಪ್ರತಿವಾದ ಎಲ್ಲವನ್ನ ಕೂಡ ಕೋರ್ಟ್ ಆಲಿಸಿತ್ತು. ಇಂಥ ಕೇಸ್ನಲ್ಲಿ ಅಷ್ಟೊಂದು ಈಸಿ ಅಲ್ಲ ನಿಜಕ್ಕೂ ಬೇಲ್ ಸಿಗುವಂಥದ್ದು. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನವನ್ನು ತಂದಿರೋದು. ಈಕೆಯ ಬೆನ್ ಹಿಂದೆ ಘಟಾನುಘಟಿ ನಾಯಕರುಗಳ ಕೈವಾಡ ಇದೆ, ಕಿಂಗ್ ಪಿನ್ನೇ ಬೇರೆ ಇದ್ದಾರೆ ಅವ್ರು ಆಡಿಸ್ದಂಗೆ ಆಡಿದ್ದಕ್ಕೆ ಅಂತ. ಸೊ ಬೇಲ್ ಕೊಟ್ಟಾಗ ಸಾಮಾನ್ಯವಾಗಿ ಸಾಕ್ಷಿನಾಶ ಅಥವಾ ಆಕೆಗೆ ಮೈಂಡ್ ವಾಶ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ನಡೆಯುತ್ತೆ. ಸೊ ಒಂದಷ್ಟು ರಿಸ್ಟ್ರಿಕ್ಷನ್ಸನ್ನ ಹಾಕಿನೇ ಬೇಲ್ ಕೊಡ್ತಾರೆ. ಎಲ್ಲೂ ಹೋಗಬಾರ್ದು, ಪಾಸ್ಪೋರ್ಟ್ ಕೊಡಲ್ಲ, ಬೇರೆ ದೇಶಕ್ಕೆ ಹೋಗೋ ಹಾಗಿಲ್ಲ. ಅದರಲ್ಲೂ ಈ ಥರದ ಕೇಸಲ್ಲಿ ಸಿಕ್ಕಾಕೊಂಡ ಮೇಲೆ ಮತ್ತೆ ದುಬೈ ಕಡೆಗೆ ಅವರು
ಹೋಗಂಗೆ ಇಲ್ಲ ಈ ಕೇಸ್ ಒಂದು ಹಂತಕ್ಕೆ ಬರೋವರೆಗೂ, ಕೋರ್ಟ್ ಹೇಳೋವರೆಗೂ. ಇಷ್ಟೆಲ್ಲ ಇದ್ದಾಗ ಮೇಲ್ಮನವಿಯ ವಿಚಾರಣೆ ನಡೆಸಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಇವತ್ತು ರಾನ್ಯಾ ಹಾಗೆ ಆಕೆಯ ಗೆಳೆಯ ತರುಣ್ ರಾಜ್ ಇಬ್ಬರ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ರಾನ್ಯಾಗೆ ಪರಪ್ಪನಾಗ್ರಹಾರನೇ ಗತಿಯಾಗುತ್ತಾ ಅಥವಾ ಹೊರಬರ್ತಾರ? ಯಾಕಂದ್ರೆ ಹೈಫೈ ಲೈಫನ್ನು ಲೀಡ್ ಮಾಡಿದ್ದು, ಈಗ 4 ಗೋಡೆ ಮಧ್ಯನೇ ಇದ್ದಾರೆ. ಈ ರೀತಿ ಕೆಲಸ ಮಾಡಿದಾಗ ಇರಬೇಕಾಗುತ್ತೆ. ಎಷ್ಟೋ ನಾಯಕ ನಟಿಯರು ಹೋಗಿ ಬಂದಿದ್ದಾರೆ ಜೈಲಿಗೆ. ತಪ್ಪು ಮಾಡಿ ಕೆಲವರು ಹೋಗಿದ್ದಾರೆ, ತಪ್ಪು ಮಾಡದೆ ಕೆಲವರು ಹೋಗಿದ್ದಾರೆ. ಬಟ್ ರಾನ್ಯಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಆಕೆಯ ಬಟ್ಟೆನಲ್ಲೇ 14 kg ಚಿನ್ನ ಬಿಸ್ಕೆಟ್ಗಳು ಸಿಕ್ಕಿತ್ತು, ದುಬೈಯಿಂದ ತಂದಂಥದ್ದು. ಸೊ ಇದೆಲ್ಲವನ್ನ ನೋಡಿ ಕೋರ್ಟ್ ವಕೀಲರ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ ಇವತ್ತು ಬೇಲ್ ಕೊಡ್ತಾರಾ, ಮುಂದೂಡಿಕೆ ಮಾಡ್ತಾರಾ? ಗರ್ಲ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅಧಿಕಾರಿಗಳು ಶಾಮೀಲಾದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆಕೆ 10 ಬಾರಿ ದುಬೈನಿಂದ ಹೋಗಿ ಬಂದು ಮಾಡಿದ್ರು ಕೂಡ ಆಕೆ ಚೆಕಿಂಗ್ ಸರಿಯಾಗಿ ಆಗಿಲ್ಲ, ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ. ಸೊ ಅವ್ರಿಗೂ ವಿಚಾರಣೆಗೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಅವ್ರಗಳಿಗೂ ಕೂಡ ನಡುಕ ಶುರುವಾಗಿದೆ. ಎಷ್ಟು ಮಟ್ಟಿಗೆ ಅವ್ರು ಚೆಕಿಂಗ್ ಮಾಡಿದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗತ್ತೆ. ತಿಂಗಳಲ್ಲಿ 1 ಸಲ ಅಲ್ಲ, 5-6 ಸಲ ಹೋಗಿ ಬಂದಿದ್ರು. ಅವ್ರಿಗೆ ಯಾವುದೇ ರೀತಿ ಸೆಕ್ಯೂರಿಟಿ ಚೆಕಿಂಗ್ ಮಾಡಲೇ ಇಲ್ವಾ? ನೀವು ಇಂಟರ್ನ್ಯಾಷನಲ್ ಅಲ್ಲ, ಡೊಮ್ಯಾಸ್ಟಿಕ್ಕಲ್ಲೇ ಓಡಾಡ್ತೀವಿ ಅಂತಂದ್ರೂ ಅರ್ಧ ಗಂಟೆಗಳ ಕಾಲ ನೀವು ಮೀಸಲಿಡಬೇಕಾಗತ್ತೆ ಚೆಕಿಂಗಿಗೆ. ನಿಮ್ಮ ಶೂ ಇಂದ ಹಿಡಿದು ನೀವು ಹಾಕಿರೋ ಬೆಲ್ಟಿಂದ ಹಿಡಿದು ಪ್ರತಿಯೊಂದು ಕೂಡ ಅವ್ರು ತೆಗೆಸ್ತಾರೆ. ಯಾಕಂದರೆ ರೂಲ್ಸ್ ಇರೋದೇ ಹಾಗೆ. ಸೊ ಹಾಗಿದ್ದಾಗ ನಟಿ ಅಷ್ಟೆಲ್ಲ ಬಾರಿ ಓಡಾಟವನ್ನು ನಡೆಸಿ ಬಂದಿದ್ದಾರೆ. ಸೊ ಆಕೆ ಈ ಹಿಂದೆನೂ ಈ ರೀತಿ ಚಿನ್ನವನ್ನು ತೆಗೆದುಕೊಂಡು ಬರಲಿಲ್ವಾ ಅನ್ನೋದು ಒಂದು ಡೌಟು. ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ, ತಂದಿಲ್ಲದೆ ಇರಲಿಕ್ಕೆ. ಈ ರೀತಿ ರಾಜಾರೋಷವಾಗಿ ಬರ್ತಾರೆ ಅಂದರೆ ಒಂದು ಕಡೆ ಎಲ್ಲೋ ದೊಡ್ಡವ್ರ ಕೈವಾಡ ಅಂತ. ಇನ್ನು ಈಗ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಈಗ ನಡುಕ ಶುರುವಾಗ್ತಾ ಇದೆ, ಟೆನ್ಷನ್ ಶುರುವಾಗಿದೆ. ಅವ್ರನ್ನೂ ಕೂಡ ಖಡಾಖಂಡಿತ ವಿಚಾರಣೆಗೆ ಹಾಜರುಪಡಿಸ್ತಾರೆ. ಸೊ ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ ಅನ್ನೋದ್ರ ಮೇಲೆ ಅಧಿಕಾರಿಗಳ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಹಿಂದೆ ಚೆಕಿಂಗ್ ಮಾಡಿದಾಗ ಈ ಥರದ್ದೇನಾದರೂ ಬೆಳಕಿಗೆ ಬಂದಿತ್ತಾ ವಿಚಾರಗಳು? ಸೊ ಇವೆಲ್ಲವನ್ನ ಕೂಡ ನೋಡಬೇಕಾಗತ್ತೆ. ಸೊ ಅಧಿಕಾರಿಗಳ ಕೈವಾಡ ಇರೋದು ನಿಜ ಆದರೆ ವಾಟ್ ನೆಕ್ಸ್ಟ್? ಅಧಿಕಾರಿಗಳನ್ನು ತನಿಖೆಗೊಳಪಡಿಸಿ ಅವ್ರಿಗೂ ಕೂಡ ಶಿಕ್ಷೆ ವಿಧಿಸ್ತಾರ? ಸೊ ಈ ರೀತಿ ನಾನಾ ಪ್ರಶ್ನೆ ಅಂತೂ ಇದೆ ನಟಿ ರಾನ್ಯಾ ಕೇಸ್ನಲ್ಲಿ. ಏರ್ಪೋರ್ಟ್ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ದೊಡ್ಡ ರಾಜಕಾರಣಿಗಳಿಗೂ ಕೂಡ ಇಲ್ಲಿ ಟೆನ್ಷನ್ ಅನ್ನೋದು ಇದ್ದೇ ಇದೆ. ಅವರಂತೂ ಏನು ಫ್ರೀ ಆಗಿಲ್ಲ. ಯಾಕಂದರೆ ನಟಿ ರಾನ್ಯಾ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಆಕೆ ಏನು ಬಾಯಿ ಬಿಟ್ಟಿಲ್ಲ ಅಂತ. ಇನ್ನು ಕೇಸ್ ಆಕೆ ಬಾಯಿ ಬಿಟ್ಟರೆ ಯಾರೆಲ್ಲ ಹೆಸರುಗಳು ಹೊರಗೆ ಬರುತ್ತೆ ಅನ್ನೋ ಟೆನ್ಷನ್ ಸರ್ವೇ ಸಾಮಾನ್ಯವಾಗಿದೆ. ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದಂಥ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅದು. ಸೊ ನೋಡೋಣ, ಒಂದು ಕಡೆ ಬೇಲ್ ಭವಿಷ್ಯ, ಇನ್ನೊಂದು ಕಡೆ ಅಧಿಕಾರಿಗಳಿಗೂ ನಡುಕ ಇದೆ. ಏನಾಗಬಹುದು ಈ ಪ್ರಕರಣ ಅಂತ ಹೇಳಿ ಕಾದಷ್ಟೇ ನೋಡಬೇಕಾಗತ್ತೆ.